ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SSC MTS 2025 ಟಾಪಿಕ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಕ್ರೀಡೆಗಳ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಇವಾಗಿರುತ್ತವೆ ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಯಾವುದು ಬಾಸ್ಕೆಟ್ಬಾಲ್ ಕ್ರೀಡೆಗಳಲ್ಲಿ ಯಾವುದೇ ಸ್ಥಾನವಲ್ಲ? ಅಂದರೆ ಈ ಕೆಳಗಿನವುಗಳಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆ ಯಾವುದು ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲ್ರೌಂಡರ್. ಆಲ್ರೌಂಡರ್ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಅದಕ್ಕೆ ಸರಿಯಾದ ಉತ್ತರ ಆಲ್ರೌಂಡರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಮುಂದಿನ ಪ್ರಶ್ನೆ, ಬನಾನಾ ಕಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಫುಟ್ಬಾಲ್. ಅಂದ್ರೆ ಬನಾನಾ ಕಿಕ್ ಬಂದ್ಬಿಟ್ಟು ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ 3, ಮಿಶ್ರ ಡಬಲ್ಸ್ ನಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುವುದಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಹ್ಯಾಂಡ್ಬಾಲ್. ಅಂದ್ರೆ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಡಬಲ್ಸ್ ಅಂದ್ರೆ ಡಬಲ್ ಪಾರ್ಟ್ ಆಡೋದಿಲ್ಲ. ಬ್ಯಾಡ್ಮಿಂಟನ್ ನಲ್ಲಿ ಡಬಲ್ ಪಾರ್ಟ್ ಆಡಬಹುದು, ಟೆನಿಸ್ ನಲ್ಲಿ ಡಬಲ್ ಪಾರ್ಟ್ ಆಡಬಹುದು, ಟೇಬಲ್ ಟೆನಿಸ್ ನಲ್ಲಿ ಡಬಲ್ ಪಾರ್ಟ್ ಆಡಬಹುದು. ಆದ್ರೆ ಹ್ಯಾಂಡ್ಬಾಲ್ ನಲ್ಲಿ ಡಬಲ್ ಪಾರ್ಟ್ ಆಡಲು ಸಾಧ್ಯವಿಲ್ಲ ಫ್ರೆಂಡ್ಸ್. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಹ್ಯಾಂಡ್ಬಾಲ್ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಲಿಬರೋ ಪದವನ್ನು ಎಲ್ಲಿ ಬಳಸಲಾಗುತ್ತದೆ? ಲಿಬರೋ ಪದವನ್ನು ಎಲ್ಲಿ ಬಳಸಲಾಗುತ್ತದೆ ಅಂತಂದ್ರೆ ಸರಿಯಾದ ಉತ್ತರ ವಾಲಿಬಾಲ್ ನಲ್ಲಿ ಲಿಬರೋ ಪದವನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಬ್ಯಾಕ್ ಸ್ಟಿಕ್ ಎಂಬ ಪದವನ್ನು ಈ ಕೆಳಗಿನ ಯಾವ ಆಟ ಮತ್ತು ಕ್ರೀಡೆಗಳಲ್ಲಿ ಬಳಸಲಾಗುತ್ತದೆ? ಬ್ಯಾಕ್ ಸ್ಟಿಕ್ ಪದವನ್ನು ಬಂದ್ಬಿಟ್ಟು ಇದನ್ನ ಹಾಕಿ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬ್ಯಾಕ್ ಸ್ಟಿಕ್ ಅನ್ನ ಹಾಕಿ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 6, ಈ ಕೆಳಗಿನ ಯಾವ ಕ್ರೀಡೆಗಳು ಅಥವಾ ಆಟಗಳಲ್ಲಿ ಬೂಲ್ಸ್ ಐ ಎಂಬ ಪದವನ್ನು ಯಾವುದರಲ್ಲಿ ಬಳಸಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬೂಲ್ಸ್ ಐ ಬಂದ್ಬಿಟ್ಟು ಇದನ್ನ ಶೂಟಿಂಗ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 7, ಚೆಕ್ಮೇಟ್ ಎಂಬ ಪದವನ್ನು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಚೆಕ್ಮೇಟ್ ಎಂಬ ಪದವನ್ನು ಚೆಸ್ ಕ್ರೀಡೆಯಲ್ಲಿ ಅಂದ್ರೆ ಚದುರಂಗದ ಕ್ರೀಡೆಯಲ್ಲಿ ಚೆಕ್ಮೇಟ್ ಕ್ರೀಡೆಯನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ಈ ಕೆಳಗಿನ ಯಾವ ಆಟಗಳಲ್ಲಿ ಬಿಷಪ್ ಅನ್ನು ಬಳಸಲಾಗುತ್ತದೆ? ಬಿಷಪ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತಪ್ಪ ಅಂತಂದ್ರೆ ಸರಿಯಾದ ಉತ್ತರ ಚೆಸ್ ಕ್ರೀಡೆಯಲ್ಲಿ ಬಿಷಪ್ ಪದವನ್ನು ಬಳಸಲಾಗುತ್ತದೆ. ಪ್ರಶ್ನೆ 9, ಟೈಮ್ ಟ್ರಯಲ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಟೈಮ್ ಟ್ರಯಲ್ ಕ್ರೀಡೆ ಎಂಬ ಪದ ಬಂದ್ಬಿಟ್ಟು ಇದು ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 10, ಲೂನಾ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಲೂನಾ ಎಂಬ ಪದವನ್ನು ಖೋಖೋ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11, ಫೈನ್ ಲೆಗ್, ಗಲ್ಲಿ ಮತ್ತು ಮಿಡ್ ವಿಕೆಟ್ ಎಂಬ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಗಲ್ಲಿ, ಫೈನ್ ಲೆಗ್ ಮತ್ತು ಮಿಡ್ ವಿಕೆಟ್ ಇವುಗಳು ಬಂದ್ಬಿಟ್ಟು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 12,
ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಡಂಕ್ ಶಾಟ್ ಅನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಡಂಕ್ ಶಾಟ್ ಬಂದ್ಬಿಟ್ಟು ಇದು ಬಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 13, ಪಿವೋಟಿಂಗ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಪಿವೋಟಿಂಗ್ ಪದವನ್ನು ಬಳಸಲಾಗುತ್ತದೆ. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತ ಫ್ರೆಂಡ್ಸ್, ಆದ ಕಾರಣ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14, ಡ್ರಿಬಲ್ ಎಂಬ ಪದವನ್ನು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಡ್ರಿಬಲ್ ಎಂಬ ಪದವನ್ನು ಬಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15, ಅಂಟೇನಾ ಎಂಬ ಕರೆಯಲ್ಪಡುವ ಉಪಕರಣ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಅಂದ್ರೆ ಅಂಟೇನಾ ಅಂದ್ರೆ ಅಂಟಿನ್ ಬಂದ್ಬಿಟ್ಟು ಇದು ವಾಲಿಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ಅಂದ್ರೆ ನೆಟ್ ಬಂದ್ಬಿಟ್ಟು ಇದಕ್ಕೆ ಅಂಟೇನಾ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 16, ಸ್ಕೂಪ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಾಕಿ ಕ್ರೀಡೆಯಲ್ಲಿ ಸ್ಕೂಪ್ ಶಾಟ್ ಹೊಡಿತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಕೂಪ್ ಎಂಬ ಪದ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 17, ಅಲ್ಬಟ್ರಾಸ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಗಾಲ್ಫ್ ಕ್ರೀಡೆಯಲ್ಲಿ ಅಲ್ಬಟ್ರಾಸ್ ಎಂಬ ಪದವನ್ನು ಬಳಸಲಾಗುತ್ತದೆ. ಪ್ರಶ್ನೆ 18, ಶೇಕ್ ಹ್ಯಾಂಡ್ ಹಿಡಿತವನ್ನು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಶೇಕ್ ಹ್ಯಾಂಡ್ ಕ್ರೀಡೆಯನ್ನ ಟೇಬಲ್ ಟೆನ್ನಿಸ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19, ಹೆಡರ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹೆಡರ್ ಎಂಬ ಪದವು ಬಂದ್ಬಿಟ್ಟು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ಅಂದ್ರೆ ಫುಟ್ಬಾಲ್ ಅನ್ನ ಹೆಡ್ ಇಂದ ಹೊಡಿತಾರಲ್ಲ ಫ್ರೆಂಡ್ಸ್, ಅದಕ್ಕೆ ಹೆಡರ್ ಎಂಬ ಪದವನ್ನು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 20, ಯಾರ್ಡ್ ಹಿಟ್ ಎಂಬ ಪದವನ್ನು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಯೋಜಿತವಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಯಾರ್ಡ್ ಎಂಬ ಪದ ಬಂದ್ಬಿಟ್ಟು ಇದು ಫೀಲ್ಡ್ ಹಾಕಿಗೆ ಸಂಬಂಧಿಸಿದಂತ ಪದ ಆಗಿರುತ್ತೆ. ಪ್ರಶ್ನೆ 21, ಬಂಕರ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಬಂಕರ್ ಬಂದ್ಬಿಟ್ಟು ಇದು ಗಾಲ್ಫ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 22, ಪೆನಾಲ್ಟಿ, ಶೂಟೌಟ್, ರೆಡ್ ಕಾರ್ಡ್, ಬ್ಲೈಂಡ್ ಸೈಡ್ ಇವು ಯಾವ ಕ್ರೀಡೆಗೆ ಸಂಬಂಧಿಸಿದ ಪರಿಭಾಷೆಗಳಾಗಿವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಇವುಗಳು ಬಂದ್ಬಿಟ್ಟು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 23, ಡೈರೆಕ್ಟ್ ಫ್ರೀ ಕಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 24, ಚೈನಾಮನ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಚೈನಾಮನ್ ಎಂಬ ಪದವು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಅಂದ್ರೆ ಚೈನಾಮನ್ ಬಾಲರ್ ಕುಲ್ದೀಪ್ ಯಾದವ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ಚೈನಾಮನ್ ಬಾಲರ್ ಅದನ್ನ ಫ್ರೆಂಡ್ಸ್ ಕುಲ್ದೀಪ್ ಯಾದವ್, ಆ ಪದವನ್ನ ಇಲ್ಲಿ ಕ್ರಿಕೆಟ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 25, ಸಾಫ್ಟರ್ ಅಂದ್ರೆ ಸ್ಟಾಪರ್ ಪರಿಭಾಷೆಯು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಅಂದ್ರೆ ಸ್ಟಾಪರ್ ಬಂದ್ಬಿಟ್ಟು ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 26, ಡ್ಯೂಸ್ ಎಂಬ ಪದವು ಯಾವುದರೊಂದಿಗೆ ಸಂಬಂಧ ಹೊಂದಿದೆ? ಡ್ಯೂಸ್ ಎಂಬ ಪದವು ಬಂದ್ಬಿಟ್ಟು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 27, ಚೆಕ್ಕರ್ಸ್ ಎಂಬ ಪದವು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ? ಚೆಕ್ಕರ್ಸ್ ಎಂಬ ಪದವು ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಸಿ ಪೋಲೋ ಆಟಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 28, ಈ ಕೆಳಗಿನ ಯಾವ ಪದವು ಹಾಕಿಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ರನ್ಔಟ್ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ್ದು, ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದಕ್ಕಂತ ಆಗಿರುವುದಿಲ್ಲ ಫ್ರೆಂಡ್ಸ್. ಸ್ಕೂಪು, ದೂರಿಸುವುದು, ಹಿಟ್ ಇವು ಮೂರು ಬಂದ್ಬಿಟ್ಟು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ರನ್ಔಟ್ ಬಂದ್ಬಿಟ್ಟು ಹಾಕಿ ಕ್ರೀಡೆಗೆ ಸಂಬಂಧಿಸಿಲ್ಲ. ಪ್ರಶ್ನೆ 29, ಫೂಟ್ ಪಾಲ್ಟ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಫೂಟ್ ಪಾಲ್ಟ್ ಬಂದ್ಬಿಟ್ಟು ಇದು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 30, ಗೂಗ್ಲಿ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಗೂಗ್ಲಿ ಎಂಬ ಪದ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 31, ಸ್ಯಾಮ್ ಡಂಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸ್ಯಾಮ್ ಡಂಕ್ ಬಂದ್ಬಿಟ್ಟು ಇದು ಬಾಸ್ಕೆಟ್ ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 32, ಹ್ಯಾಟ್ರಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕ್ರಿಕೆಟ್ ಕ್ರೀಡೆಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ಹೊಡೆಯುತ್ತಾರೆ ಫ್ರೆಂಡ್ಸ್, ಅದು ಬಂದ್ಬಿಟ್ಟು ಹಾಕಿ ಕ್ರೀಡೆ, ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ 33, ಬಾಡಿ ಲೈನ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬಾಡಿ ಲೈನ್ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಬಿ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ.
ಪ್ರಶ್ನೆ 34 ಅಪ್ಪರ್ ಕಟ್ ಎಂಬ ಪದವು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಅಪ್ಪರ್ ಕಟ್ ಎಂಬ ಪದವನ್ನು ಬಳಸಲಾಗುತ್ತದೆ. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಪ್ರಶ್ನೆ 35 ಸ್ಟೇಲ್ಮೇಟ್ ಎಂಬ ಪದವು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಟೇಲ್ಮೇಟ್ ಎಂಬ ಪದವನ್ನು ಚೆಸ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಮೊದಲು ಲೈಕ್ ಮಾಡಿ ಫ್ರೆಂಡ್ಸ್, ನಂತರ ಶೇರ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇದೇ ತರ SSC MTS ಟಾಪಿಕ್ ವೈಸ್ ಪ್ರಶ್ನೋತ್ತರಗಳ ಕುರಿತು ಡೈಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.